ವಿಜಯೇಂದ್ರಗೆ ಅಮಿತ್ ಶಾ ಬಿಗ್ ಶಾಕ್. ಯತ್ನಾಳ್ಗೆ ದಿಲ್ಲಿಯಿಂದ ಬಂದ ಪುಲಾವ್. ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ. ವಿಜಯೇಂದ್ರ ಮತ್ತು ಆರ್ ಅಶೋಕ್ಗೆ ಕೇಂದ್ರ ಬಿಜೆಪಿ ನಾಯಕರು ಸದ್ಯದಲ್ಲೇ ಬಿಗ್ ಶಾಕ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಪರ್ಫಾರ್ಮೆನ್ಸ್ ತೀರಾ ಕಳಪೆಯಾಗಿತ್ತು ಅನ್ನೋ ವರದಿ ಇದೀಗ ದಿಲ್ಲಿ ಬಿಜೆಪಿ ನಾಯಕರ ಕೈ ಸೇರಿದೆ. ಇದರ ಬೆನ್ನಲ್ಲೇ ಯತ್ನಾಳ್ಗೆ ದಿಲ್ಲಿಯಿಂದ ಪುಲಾವ್ ಬಂದಿದ್ದು ಸದ್ಯದಲ್ಲಿ ಯತ್ನಾಳ್ ದಿಲ್ಲಿಗೆ ಹಾರಲಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಮೇಜರ್ ಸರ್ಜರಿ ಆಗುತ್ತಾ? ರಾಜ್ಯ ಬಿಜೆಪಿ ನಾಯಕತ್ವ ಬದಲಾದ್ರೂ ಹೊಂದಾಣಿಕೆ ಕೊರತೆ ಉಂಟಾಗಿರೋದೇಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಜೋಡೆತ್ತುಗಳ ರೀತಿ ನಡೆದುಕೊಳ್ತಿಲ್ಲ. ಅವರ ಓನ್ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟ ಟಾಸ್ಕ್ ಅನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಅನ್ನೋ ಬಿಗ್ ಮೆಸೇಜ್ ಇದೀಗ ದಿಲ್ಲಿ ಬಿಜೆಪಿ ನಾಯಕರ ಕೈ ಸೇರಿದೆ. ಹೀಗಾಗಿ ಸದ್ಯದಲ್ಲೇ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ನಡೆದ್ರೂ ಆಶ್ಚರ್ಯವಿಲ್ಲ. ನಿಮ್ಗೆ ಗೊತ್ತಿರಲಿ, ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕನ ಸ್ಥಾನಕ್ಕೆ ನೇಮಕ ಮಾಡಿದ ನಂತರ ಎದುರಿಸಿದ ಮೊದಲ ಅಧಿವೇಶನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಕಟ್ಟಿ ಹಾಕಲಿದೆ ಅನ್ನೋ ದೊಡ್ಡ ನಿರೀಕ್ಷೆಯನ್ನ ಬಿಜೆಪಿ ವರಿಷ್ಠರು ಹೊಂದಿದ್ರು. ಆದ್ರೆ ಯಾವುದೇ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ವಿಫಲವಾಗಿರೋದು ಇದೀಗ ವರಿಷ್ಠರ ಬೇಸರಕ್ಕೆ ಕಾರಣವಾಗಿದೆ. ಅಧಿವೇಶನದಲ್ಲಿ ಪ್ರತಿದಿನ ನಡೆದ ವಿದ್ಯಮಾನದ ಮಾಹಿತಿಯನ್ನ ದಿಲ್ಲಿಗೆ ಕಳಿಸಲಾಗಿದ್ದು, ನಾಯಕತ್ವವಿಲ್ಲದೆ ಇದ್ದರೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ವಿಧಾನಸಭೆಗಿಂತ ಉತ್ತಮವಾಗಿ ಸರ್ಕಾರವನ್ನ ಕಟ್ಟಿ ಹಾಕಿದ್ರು ಅನ್ನೋ ಮಾಹಿತಿ ವರಿಷ್ಠರ ಕೈ ಸೇರಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಲೂಪ್ ಹೋಲ್ಸ್ ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಹೊಂದಾಣಿಕೆ ಕೊರತೆ. ರಾಜ್ಯ ಬಿಜೆಪಿಯಲ್ಲಿ ಹೊಂದಾಣಿಕೆಯ ಕೊರತೆ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಿದೆ. ಬಿಎಸ್ವೈ ಬಣ, ನೊಂದವರ ಬಣಗಳ ನಡುವೆ ಬಡಿದಾಟ ನಡೀತಾ ಇದೆ. ಇದರ ಮಧ್ಯೆ ಮತ್ತೊಂದು ಬಣ ತಟಸ್ಥವಾಗಿದೆ. ಹೀಗೆ ಒಟ್ಟು 3 ಬಣಗಳು ಸೃಷ್ಟಿಯಾಗಿದ್ದು ಹೊಂದಾಣಿಕೆ ಮರೀಚಿಕೆಯಾಗಿದೆ. ಈ 3 ಬಣಗಳು ಒಂದೊಂದು ರೀತಿಯಲ್ಲಿ ಹೈಕಮಾಂಡ್ ಗಮನ ಸೆಳೆಯೋಕೆ ಯತ್ನಿಸುತ್ತಿವೆ. ನಂಬರ್ 2, ಒಣ ಪ್ರತಿಷ್ಠೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಪಕ್ಷಕ್ಕಿಂತ ವೈಯಕ್ತಿಕ ಒಣ ಪ್ರತಿಷ್ಠೆ ಹೆಚ್ಚಾಗಿದೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಪ್ರಮುಖ ಹುದ್ದೆಗಳು ಒಲಿದಿದ್ದು ಇದ್ದಕ್ಕಿದ್ದಂತೆ ಕೋಡು ಬೆಳೆದಿದೆ. ನಾವೇ ಗ್ರೇಟು ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ. ಇತ್ತ ವಿ ಸೋಮಣ್ಣ, ಬಸನಗೌಡ ಪಾಟೀಲ್, ಯತ್ನಾಳ್ ಅವರು ನಾವೇನ್ ಕಡಿಮೆ, ನಮಗೇಕೆ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ಸಿಗಲ್ಲ, ನಾವು ಹೋಗಿ ಅವರ ಮುಂದೆ ನಡು ಬಗ್ಗಿಸಿ ಸಲಾಂ ಹೊಡಿಬೇಕಾ? ನೋ ವೇ, ಚಾನ್ಸೇ ಇಲ್ಲ ಅಂತೇಳಿ ಸಿಟಿದು ನಿಂತಿದ್ದಾರೆ. ವರಿಷ್ಠರು ಕೊಟ್ಟ ನಾಯಕತ್ವವನ್ನ ರಾಜ್ಯ ನಾಯಕರು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದಿಲ್ಲಿ ನಾಯಕರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನಂಬರ್ 3, ಸದನದಲ್ಲಿ ಒಗ್ಗಟ್ಟಿನ ಕೊರತೆ. ಇತ್ತೀಚೆಗೆ ಮುಗಿದ ವಿಧಾನಸಭಾ ಅಧಿವೇಶನದಲ್ಲಿ ಅಧಿಕೃತ ವಿಪಕ್ಷ ನಾಯಕನಿದ್ರು ಸದನದಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿತ್ತು. ಯತ್ನಾಳ್ ಅಘೋಷಿತ ವಿಪಕ್ಷ ನಾಯಕರಂತೆ ಗುರುತಿಸಿಕೊಂಡಿದ್ರು. ಅಧಿಕೃತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿರ್ಲಿಲ್ಲ. ಇತ್ತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ತಮ್ಮದೇ ಆದ ರೀತಿಯಲ್ಲಿ ವೈಯಕ್ತಿಕವಾಗಿ ಗಮನ ಸೆಳೆಯೋಕೆ ಪೈಪೋಟಿಗೆ ಬಿದ್ದಿದ್ರು. ಸಂಸದೀಯ ನಡಾವಳಿ ಪ್ರದರ್ಶನ ಯಾರಿಂದಲೂ ಆಗ್ಲಿಲ್ಲ. ಸದನದ ನಿಯಮಾವಳಿಗಳಿಗೆ ಅನುಗುಣವಾಗಿ ವಿಷಯಗಳನ್ನ ಪ್ರಸ್ತಾಪಿಸದೆ ಆಡಳಿತ ಪಕ್ಷ ಹಾಗೂ ಸ್ಪೀಕರ್ ಕಡೆಯಿಂದ ಮುಜುಗರವನ್ನ ಮಾಡಿಸಿಕೊಂಡ್ರು. ಸಭಾತ್ಯಾಗ, ಧರಣಿ ವಿಚಾರದಲ್ಲಿ ಸಮನ್ವಯದಿಂದ ನಡೆದುಕೊಳ್ಳಲಿಲ್ಲ. ಪ್ರತಿದಿನ ಕಲಾಪ ಆರಂಭವಾಗುವುದಕ್ಕೆ ಮುನ್ನ ಶಾಸಕರ ಜೊತೆ ಸಭೆ ನಡೆಸುವ ಸಂಪ್ರದಾಯವನ್ನ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಪಾಲಿಸಲಿಲ್ಲ. ಕೊನೆಯ ವಾರ ನೆಪ ಮಾತ್ರಕ್ಕೆ ಸಭೆ ನಡೆಸಲಾಯಿತು. ನಂಬರ್ 4, ಕುಮಾರಸ್ವಾಮಿ ಪ್ರತಾಪ ತೋರಿಸಲೇ ಇಲ್ಲ. ಬಿಜೆಪಿ ವಿಪಕ್ಷ ನಾಯಕನನ್ನ ಘೋಷಣೆ ಮಾಡುವುದಕ್ಕೂ ಮೊದಲು ಸದನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ತೋರಿಸಿದ ಜೋಶ್ಗೂ ಆ ನಂತರದ ಜೋಶ್ಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿದೆ. ಹೀಗಾಗಿ ಮೈತ್ರಿ ಪಕ್ಷ ಜೆಡಿಎಸ್ ಈ ಅಧಿವೇಶನದಲ್ಲಿ ಯಾವುದೇ ರೀತಿಯ ಸಹಕಾರ ನೀಡಲಿಲ್ಲ. ಸದನದ ಹೊರಗೆ ಪ್ರಸ್ತಾಪಿಸಿದ ವಿಷಯಗಳು ಕಲಾಪದಲ್ಲಿ ಚರ್ಚೆ ಆಗಲಿಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ಕೇವಲ 2 ದಿನ ಕಲಾಪಕ್ಕೆ ಬಂದಿದ್ರು. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಜೆಡಿಎಸ್ ತೆರೆದ ಮನಸ್ಸಿನಿಂದ ಬಿಜೆಪಿ ಜೊತೆ ಕೈ ಜೋಡಿಸಲಿಲ್ಲ ಅನ್ನೋ ಮಾಹಿತಿ ಇದೀಗ ಬಿಜೆಪಿ ವರಿಷ್ಠರ ಕೈ ಸೇರಿದೆ. ನಂಬರ್ 5, ಕ್ಲಿಕ್ ಆಗದ ಅಜೆಂಡಾ.
ಸದನದಲ್ಲಿ 10 ಅಜೆಂಡಾ ಮುಂದಿಟ್ಟುಕೊಂಡು ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಬಿಜೆಪಿ ತಂತ್ರ ಹೆಣೆದಿತ್ತು. ಆದ್ರೆ ಸದನದಲ್ಲಿ ಅವು ಸದ್ದು ಮಾಡಲಿಲ್ಲ. ಬದಲಾಗಿ ಅನಪೇಕ್ಷಿತ ವಿಚಾರಗಳಿಂದ ಬಿಜೆಪಿಯೇ ಸುದ್ದಿಯಾಗಿದೆ. ಹೀಗಾಗಿ ಯತ್ನಾಳ್ ಸೇರಿದಂತೆ ಕೆಲ ಅಸಮಾಧಾನಿತರನ್ನ ದಿಲ್ಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಮುಂದಿನ ವಾರಾಂತ್ಯದಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ದಿಲ್ಲಿಯಲ್ಲಿ ರಾಜಿ ಸಂಧಾನ ನಡೆಯುವ ಸಾಧ್ಯತೆ ಇದೆ. ರಾಜಿ ಪಂಚಾಯಿತಿ ವರ್ಕೌಟ್ ಆಗಿಲ್ಲ ಅಂದ್ರೆ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ನಡೆಯೋದು ಗ್ಯಾರಂಟಿ. ಯಾಕಂದ್ರೆ ಮಾಜಿ ಸಚಿವ ವಿ ಸೋಮಣ್ಣ ದಿಲ್ಲಿ ಪಂಚಾಯಿತಿ ನೋಡಿಕೊಂಡು ತಮ್ಮ ಅಂತಿಮ ನಿರ್ಧಾರ ತಿಳಿಸೋದಾಗಿ ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ಸದ್ಯದ ಮಟ್ಟಿಗೆ ಮನೆಯೊಂದು 10 ಬಾಗಿಲು ಎಂಬಂತಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.